ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಬಂದು ನನ್ನ ತಮ್ಮಂದು ಮದುವೆದು ಪ್ರಿಪ್ರೇಷನ್ ನಡೀತಾ ಇದೆ ಅಂತ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ. ಸೊ ಮುಂದುವರೆದ ವಿಡಿಯೋ ಇದು. ತಮ್ಮಂದು ಅರಿಶಿನ ಶಾಸ್ತ್ರ ಪ್ರಿಪ್ರೇಷನ್ ನಡೀತಾ ಇದೆ. ಸ್ವಲ್ಪ ನೆಂಟರೆಲ್ಲ ಬರೋರಿದ್ದರು, ಆದ್ದರಿಂದ ಬಾತ್ ಮಾಡ್ತಾಯಿದ್ದೀನಿ, ತರಕಾರಿ ಬಾತು ರೆಡಿ ಮಾಡ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ತರಕಾರಿ ಎಲ್ಲ ಹಚ್ಚಿ ಒಗ್ಗರಣೆಗೆ ಹಾಕ್ಕೊಂಡು ಅಕ್ಕಿನೆಲ್ಲ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಅಂದರೆ ನಾನು ಒಬ್ಬಳೇ ಎಲ್ಲ ಮಾಡ್ತಿರೋದ್ರಿಂದ ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಬಾತೆಲ್ಲ ಮಾಡಿಟ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ ಮನೆಯೆಲ್ಲ ಒರೆಸಿ ಈಗ ದೀಪ ಹಚ್ಕೊಂಡು ಕಳಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಮದುವೆ ಶುಭ ಕಾರ್ಯ ಆಗಿರೋದ್ರಿಂದ ಕಳಸ ಸ್ಥಾಪಿಸೋದು ತುಂಬ ಮೇನ್ ಇಂಪಾರ್ಟೆಂಟು. ಆದ್ದರಿಂದ ಕಳಶ ಅಳ್ಳಾಡುತ್ತೆ ಅಂದ್ಬಿಟ್ಟು ಡಬಲ್ ಟೇಪ್ ಹಾಕಿ ಅದನ್ನು ಅಂಟಾಕಿದ್ದೀನಿ. ಅಂದರೆ ಕಳಸ ಎಲ್ಲೂ ಅಳ್ಗಾಡಬಾರ್ದು ಮದುವೆ ಆಗೋವರೆಗೂ ಅಂತ ಅಂದ್ಬಿಟ್ಟು ಅದಕ್ಕೆ 5 ಎಲೆ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಎಲೆ ಅಕ್ಕಿ ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ಕಳಶದ ತುಂಬ ಅಕ್ಕಿನೂ ಕೂಡ ಹಾಕಿದ್ದೀನಿ. ಇದು ಕಳಸಕ್ಕೆ ತಂದಿರೋ ಅಂಥದ್ದು ಬಟ್ಲು, ಹೊಸ ಬಟ್ಲು ತಂದಿದ್ದೀನಿ. ಅದ್ರ ಜೊತೆಗೆ ನಾನು ಶಾಸ್ತ್ರದ ಗಂಟನ್ನು ಮಾಡ್ಕೊಂಡಿದ್ದೆ. ಫುಲ್ ವೀಡಿಯೋ ಹಾಕ್ತೀನಿ, ಶಾಸ್ತ್ರದ ಗಂಟಂದು ವೀಡಿಯೋ ಹಾಕ್ತೀನಿ ನೋಡಿ. ಅಂದರೆ ಯಾರಾದರೂ ಮನೇಲಿ ಹಿರಿಯರಿಲ್ಲ ಅಂತ ಅಂದರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದು ಯೂಸ್ ಆಗುತ್ತೆ ವಿಡಿಯೋ. ಆದ್ದರಿಂದ ಈಗ ಇದಕ್ಕೆ ಅರಿಶಿನ ಕುಂಕುಮ ಕೂಡ ಇಟ್ಕೊತಾ ಇದ್ದೀನಿ. ಕಳಶ ಸ್ಥಾಪಿಸ್ಬೇಕು ಅಂದ್ಬಿಟ್ಟು ಬೆಳಿಗ್ಗೆ ರೆಡಿಯಾಗಿ ಬಂದುಬಿಟ್ಟಿದ್ದೀನಿ ಫ್ರೆಂಡ್ಸ್, ಸ್ನಾನ ಎಲ್ಲ ಮಾಡಿಕೊಂಡು. ಅಂದರೆ ತಲೆನೂ ಬಚ್ಚಿಲ್ಲ, ಅಷ್ಟು ಅರ್ಜೆಂಟಲ್ಲಿ ಬಂದುಬಿಟ್ಟಿದ್ದೀನಿ. ಬೇಗ ಅರಿಶಿನ ಇಟ್ಬಿಟ್ಟು ಸ್ನಾನ ಮಾಡಿಸೋಣ, ಹಾಗೆ ಹಸೆ ಹತ್ಸೋಣ ಅಂತ ಅಂದ್ಬಿಟ್ಟು ಬೇಗ ಬಂದುಬಿಟ್ಟಿದ್ದೀನಿ. ಈಗ ಹೊಂಬಾಳೆ ತಗೊಂಡು ಹೊಂಬಾಳೆ ಮುಡಿಸ್ತಾಯಿದ್ದೀನಿ. ಹೊಂಬಾಳೆ ಸ್ವಲ್ಪ ಜಾಸ್ತಿ ಎಲೆ ಇರೋದು ತಗೋಬಾರ್ದು. ಅಂದರೆ ಸ್ವಲ್ಪ ಹಸಿರು ಎಲೆ ಎರಡು ಮಿಕ್ಸ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ಕಡೆ ನಾವು ಹೊಂಬಾಳೆ ಕಳಸನೇ ಮಾಡೋದು. ಕೆಲವರು ಎಲೆ ಕಳಸ ಕೂಡ ಮಾಡ್ತಾರೆ. ಆದರೆ ಯಾವುದೇ ಶುಭ ಕಾರ್ಯಕ್ಕೆ ಹೊಂಬಾಳೆ ಕಳಸ ಮಾಡೋದು ತುಂಬಾ ಒಳ್ಳೆಯದು. ಬಾಳೆಹಣ್ಣು ಹಣ್ಣಾಗಿರೋದೇ ಇಟ್ಟಬೇಕು. ಅದರಿಂದ ಸ್ವಲ್ಪ ಕಾಯಿ ಬಾಳೆಹಣ್ಣು ಹಣ್ಣಾಗಿರಲಿಲ್ಲ. ಮನೇಲಿ ಹಣ್ಣಾಗೋಕ್ಕೆ ಅಡೆಗೆ ಹಾಕಿದ್ದು, ಅಂದರೆ ಹಣ್ಣಿಗೆ ಹಾಕಿದ್ದು, ಅದರಿಂದ ಅದು ಹಣ್ಣಾಗಿರಲಿಲ್ಲ. ಅದರಿಂದ ಕಾಯಿ ಬಾಳೆಹಣ್ಣು ಇಟ್ಟಿದ್ದೀನಿ. ಇನ್ನು ಮದುವೆ 3 ದಿನ ಇದೆಯಲ್ವ, ಅಷ್ಟರಲ್ಲಿ ಹಣ್ಣಾಗ್ಬಿಡುತ್ತೆ. ಅದ್ರ ಜೊತೆಗೆ ಅರಿಶಿನ ಕುಂಕುಮ ಮತ್ತು ಒಂದು ಹಚ್ಚು ಬೆಲ್ಲ, ಹಾಗೆ ಗಂಧ ಕಡ್ಡಿ ಕೂಡ ಇಟ್ಕೊಂಬರ್ತೀನಿ. ಕಳಸ ಪುತ್ತಿರಬೇಕಲ್ಲ, ಅದಕ್ಕೆ ಒಂದು ಬೆಳ್ಳುಳ್ಳಿ ಇಟ್ಟಿದ್ದೀನಿ, ವಿಭೂತಿ ಕಡ್ಡಿ ಮತ್ತು ಬಾಗಿನದ ಸಾಮಾನು. ಇದು ಗ್ರಂಥಿಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಬಾಗಿನದ ಸಾಮಾನು ಇಡಬೇಕು, ಕಳಸ ಕನ್ನಡಿ ಎಲ್ಲ ಇರುತ್ತೆ ಅದರಲ್ಲಿ. ಅದ್ರ ಜೊತೆಗೆ ಸ್ವಲ್ಪ ಹೂವು ತಂದಿದ್ದೀನಿ, ಕೆಳಗಡೆ ಗಿಡದಲ್ಲಿ ಕಿತ್ಕೊಂಡ್ಬಂದಿದ್ದು ಹೂವು. ಇದನ್ನು ಸ್ವಲ್ಪ ಹೊಂಬಾಳೆಗೆಲ್ಲ ಚುಚ್ಚಿ ರೆಡಿ ಮಾಡಿಕೊಂಡ್ರೆ, ಮಲ್ಲಿಗೆ ಹೂವು ಆಗಲಿ ಕನಕಾಂಬರ ಆಗಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಚುಚ್ಚಿ ರೆಡಿ ಮಾಡಿಕೊಂಡ್ರೆ. ಸೊ ನಮ್ಮ ಮನೆಯಲ್ಲಿ ನಾನೇ ಫಸ್ಟ್ ಬಂದಿರೋದು, ಅಂದರೆ ಮದುವೆಗೆಲ್ಲ ನಾನೇ ಮಾಡ್ತಾ ಇರೋದು ನಿಂತ್ಕೊಂಡು. ಯಾಕಂದರೆ ನಮ್ಮಪ್ಪ ನಮ್ಮಮ್ಮನಿಗೂ ರಜಾ ಇಲ್ಲ, ಅವರು ಕೆಲಸ ಮಾಡ್ತಿರ್ತಾರೆ. 2 ದಿನ ರಜಾ ಕೊಟ್ಟಿರೋದು, ಶನಿವಾರ ಭಾನುವಾರ. ಹಾಗೆ ನನ್ನ ತಂಗಿ ಗಂಡನಿಗೂ ಹಾಗೆ ಆಗಿದೆ. ಮನೇಲಿರೋದು ಅಂದರೆ ನಾನೊಬ್ಬಳೇ, ಆದ್ದರಿಂದ ನಾನೇ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಈಗ ಕಡಲೆ ಮತ್ತು ಕೊಬ್ಬರಿನೂ ಕೂಡ ಇಡ್ತಾಯಿದ್ದೀನಿ. ಕೊಬ್ಬರಿ ಒಳಗಡೆ ಕಡಲೆ ತುಂಬಿ ಇಡ್ತಾಯಿದ್ದೀನಿ. ಕಳಸ ಇಟ್ಟು ಕಳಸನೂ ಕೂಡ ಪೂಜೆ ಮಾಡಿಕೊಂಡು, ಕಳಸ ಸ್ಥಾಪಿಸ್ಕೊಂಡು ಕಳಸಕ್ಕೆ ಪೂಜೆ ಮಾಡಿಕೊಂಡು ಮನೆಯಲ್ಲಿ ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಅರಿಶಿನ ಇಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಕಡೆ ಇದೇ ರೀತಿ ಮಾಡೋದು. ಅಂದರೆ ಪುರಿ ಇಟ್ಟಿದ್ದೀನಿ, ಅದ್ರ ಜೊತೆಗೆ ಒಂದು ಹಾರ, ಹಣ್ಣುಗಳು, ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲ ಒಂದು 5 ತಟ್ಟೆ ರೆಡಿ ಮಾಡಿ, ಅರಿಶಿನ ಕುಂಕುಮ, ಹೂವು, ಶಾಸ್ತ್ರದಕ್ಕಿ ಎಲ್ಲ ರೆಡಿ ಮಾಡಿದ್ದೀನಿ. ಅರಿಶಿನ ಇಟ್ಟು ನನ್ನ ತಮ್ಮನಿಗೆ ಸ್ನಾನ ಕೂಡ ಮಾಡಿಸ್ದೆ. ನನ್ನ ತಮ್ಮ ಬಂದು ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದಾನೆ. ನಮ್ಮ ಮನೇಲಿ ನಡೀತಾರ ಶುಭ ಕಾರ್ಯ ಆಗಿರೋದ್ರಿಂದ, ಆದ್ದರಿಂದ ಅವನೇ ಪೂಜೆ ಮಾಡ್ತಾಯಿದ್ದಾನೆ. ನೆಕ್ಸ್ಟು ನನ್ನ ಮಗನ ಕೈ ಕೊಟ್ಟಿದ್ದೆ ವೀಡಿಯೋ ಮಾಡೋದಕ್ಕೆ, ಸರಿಯಾಗಿ ವೀಡಿಯೋ ಮಾಡಿಲ್ಲ. ವೀಡಿಯೋ ಸರಿಯಾಗಿ ಬಂದಿಲ್ಲ ಅಂದರೆ ಬೈಕೋಬೇಡಿ ಫ್ರೆಂಡ್ಸ್. ಈಗ ಅರಿಶಿನ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಬಂದೆ. ಪೂಜೆ ಮಾಡ್ಕೊಂಡು ಬಂದಾದಮೇಲೆ ನನ್ನ ತಮ್ಮನಿಗೆ ಹಸೆ ಹತ್ತಿಸ್ಬಿಟ್ಟು ಹಸೆ ಮೇಲೆ ಕೂರಿಸು ಅವನಿಗೆ ಶಾಸ್ತ್ರ ಮಾಡ್ತಾಯಿದ್ದೀನಿ. ಅರಿಶಿನ ಶಾಸ್ತ್ರನ ಮಾಡ್ತಾಯಿದ್ದೀನಿ. ಇದು ಶನಿವಾರ ಅರಿಶಿನ ಇಟ್ಟು ಶಾಸ್ತ್ರ ಮಾಡ್ತಾಯಿದ್ದೀನಿ ನಾನು. ಅಂದರೆ ಭಾನುವಾರ ಬೆಳಗ್ಗೆ ಒಂದು ಸ್ನಾನ ಮಾಡಿಸ್ಬೇಕು ಅರಿಶಿನ ಶಾಸ್ತ್ರದ್ದು. ಮತ್ತು ಚೌಟ್ರಿಗೆ ಹೋಗ್ಬೇಕಾದ್ರೆ ಒಂದು ಸರಿ ಸ್ನಾನ ಮಾಡಿಸ್ಬೇಕು, 3 ನೀರಾಗುತ್ತೆ. ಆದ್ದರಿಂದ ನನ್ನ ತಂಗಿ ಬೆಳಗ್ಗೆ ಮಾಡ್ತಾಳೆ, ನಾನು ಇವಾಗ ಮಾಡ್ತಾಯಿದ್ದೀನಿ. ಎಲ್ಲರೂ ನೈಟ್ ಬರ್ತಾರೆ, ಶನಿವಾರ ಸಂಜೆ ಬರ್ತಾರೆ. ಬೆಳಗ್ಗೆ ಒಂದು ಸರಿ ನೀರು ಇದ್ಬಿಟ್ರೆ ಸರೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ. ಇಲ್ಲಿ ಅಕ್ಕಪಕ್ಕ ಯಾವೂ ಅಷ್ಟು ಮನೆ ಇಲ್ಲ. ಅಂದರೆ ಹಳ್ಳಿ ಆದರೆ ಎಲ್ಲರೂ ಬರ್ತಾರೆ, ಇಲ್ಲಿ ಸಿಟಿ ಆಗಿರೋದ್ರಿಂದ ಅಷ್ಟು ಯಾರೂ ಬರೋಲ್ಲ. ಯಾರೂ ಗೊತ್ತೂ ಇಲ್ಲ ನಮಗೆ ಕರೆಯೋದಕ್ಕೆ, ಆದ್ದರಿಂದ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ. ಒಂದು 5 ಜನ ಮುತ್ತೈದೆಯರಾಗಲಿ ಮಾಡಲೇಬೇಕು ಈ ಶಾಸ್ತ್ರನೆಲ್ಲ. ಆದ್ದರಿಂದ ಯಾರೂ ಅಲ್ಲಿ ಅಕ್ಕಪಕ್ಕ ಇರೋದ್ರಿಂದ, ನಮಗೂ ಯಾರೂ ಗೊತ್ತಿರೋದ್ರಿಂದ ಯಾರನ್ನೂ ಕರೆದಿಲ್ಲ ನಾನು ಒಬ್ಬಳೇ ಇಡ್ತಾಯಿದ್ದೀನಿ. ಅದ್ರ ಜೊತೆಗೆ ನನ್ನ ತಂಗಿ ಮಗ ಇದ್ದ, ನನ್ನ ಮಕ್ಕಳು ಕೂಡ ಇದ್ದರು. ಅವರೆಲ್ಲ ಸ್ವಲ್ಪ ಅರಿಶಿನ ಇಟ್ಟು ಅವನಿಗೆ ಶಾಸ್ತ್ರ ಮಾಡ್ತಾಯಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಯಾರು ಇಲ್ಲದ್ರಿಗೆ ದೇವರೊಬ್ಬ ಇರ್ತಾನೆ. ಎಲ್ಲ ಕೆಲಸ ಕಾರ್ಯ ಅಂತೂ ತುಂಬಾ ಬ್ಯುಸಿ ಇರ್ತಾರೆ. ಆದ್ದರಿಂದ ನಾನೇ ಅರಿಶಿನ ಇಟ್ಟು ಶಾಸ್ತ್ರ ಮಾಡ್ತಾಯಿದ್ದೀನಿ. ಅವನಿಗೆ ಮದುವೆ ಅನ್ನೋದು ಒಂದೇ ಸರಿ ಅಲ್ವ ಮಾಡೋದು, ಆದ್ದರಿಂದ ಅವನಿಗೂ ಅರಿಶಿನ ಇಟ್ಟು ಈ ರೀತಿ ಶಾಸ್ತ್ರ ಎಲ್ಲ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇರುತ್ತೆ. ಅದರಿಂದ ನಾನೇ ಒಂದು ಸಿಂಪಲ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಶಾಸ್ತ್ರ ಮಾಡೋದ್ರಿಂದ ಸ್ಯಾರಿ ಹಾಕ್ಕೊಂಡೇ ಶಾಸ್ತ್ರ ಮಾಡ್ತಾಯಿದ್ದೀನಿ. ಹಾಗೆ ಬೆಳಿಗ್ಗೆ ಬಾತ್ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್. ನೈಟು ಸ್ವಲ್ಪ ನೆಂಟರು ಬರೋರಿದ್ದರು, ಆದ್ದರಿಂದ ಸ್ವಲ್ಪ ನಮ್ಮನೇಲಿ ಅಂತಂದರೆ
ಅವನ ಎರಡಿಕೆ ಕೊಟ್ಬಿಟ್ಟು ಅವ್ನು ನಗ್ತಾ ಇದ್ದಾನೆ. ನಮ್ಮ ಮನೇಲಿ ವೆಂಕಟೇಶ್ ಅಂತ ಹೆಸರು ನನ್ನ ತಮ್ಮಂದು. ನಾವು ವೆಂಕಟರಮಣ ಸ್ವಾಮಿ ಒಕ್ಕಲು, ಅಂದರೆ ನಮ್ಮ ಮನೆ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿ. ಆದ್ದರಿಂದ ನಾವು ವೆಂಕಟರಮಣ ಸ್ವಾಮಿ ದೇವರನ್ನು ಕರೆಸ್ಬೇಕು ಮನೆಗೆ, ಅಂದರೆ ಕರಿಯಣ್ಣ ಕೆರ್ಚಣ್ಣನ ಅರ್ಗೆ ಕಟ್ಟಿಸ್ಬೇಕು. ಇದಕ್ಕೆ ಮದುವೆ ಗಂಡು ಹೆಣ್ಣು ಹುಡುಗಿ ಇದು ಒಡವೆ ಬಟ್ಟೆ ತಾಲಿ ಚೈನು ಎಲ್ಲ ಇಟ್ಟು ನಾವು ಪೂಜೆ ಮಾಡ್ತೀವಿ. ಆದ್ದರಿಂದ ಇಲ್ಲಿ ಪಕ್ಕದ ಹಳ್ಳಿಲೇ ವೆಂಕಟರಮಣ ಸ್ವಾಮಿ ಕರೆಸಿದ್ದು, ದಾಸಪ್ಪನ ಕರೆಸಿ ಪೂಜೆ ಮಾಡ್ತೀವಿ ಈ ರೀತಿ. ಅಂದರೆ ದಾಸಗಳು ಇರ್ತಾರಲ್ಲ, ಅವರು ಇದೇ ರೀತಿ ಪೂಜೆ ಮಾಡೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ.